ಹೆಲೋ ಫ್ರೆಂಡ್ಸ್, ಕನಸಿನ ಬಾಗಿಲು ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಒಂದು ವೇಳೆ ನೀವು ನಿಮ್ಮ ಕನಸಲ್ಲಿ ಪೊಲೀಸರನ್ನು ನೋಡಿದೆ ಅಂದರೆ ಪೊಲೀಸ್ ಅಂತಂದರೆ ಬರೀ ಪೊಲೀಸ್ ಮಾತ್ರ ಅಲ್ಲ, ಅಂದರೆ ನೀವು ಪೊಲೀಸ್ನ ನೋಡಿದ್ರು ಅಥವಾ ಕಾನ್ಸ್ಟೇಬಲ್ನ ನೋಡಿದ್ರು ಅಥವಾ ನೀವು ರಕ್ಷಕ ಭಟರನ್ನು ನೋಡಿದ್ರು, ಅಂದರೆ ಹಳೆ ಕಾಲದಲ್ಲಿ ರಾಜರ ಪಕ್ಕದಲ್ಲಿರ್ತಾರೆ ರಕ್ಷಕ ಭಟರು, ಅಂಥವ್ರನ್ನ ನೋಡಿದ್ರು ಅರ್ಥಗಳು ಒಂದೇ ಥರ ಇರುತ್ತೆ. ಇಂಥ ಕನಸು ನಮಗೆ ಯಾವ ರೀತಿಯ ಸೂಚನೆಯನ್ನು ಕೊಡುತ್ತೆ ಅಂತ ನಾವಿವತ್ತು ತಿಳ್ಕೊಳ್ಳೋಣ. ದಯವಿಟ್ಟು ನೀವು ವಿಡಿಯೋ ಸ್ಕಿಪ್ ಮಾಡದೆ ಲಾಸ್ಟ್ವರೆಗೂ ನೋಡಿ. ಅದಕ್ಕಿಂತ ಮುಂಚೆ ನಿಮಗೊಂದು ಚಿಕ್ಕ ರಿಕ್ವೆಸ್ಟ್, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಾದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ. ನೀವು ಸಬ್ಸ್ಕ್ರೈಬ್ ಆಗೋದರ ಮೂಲಕ ನಿಮ್ಮ ಸಪೋರ್ಟ್ ನಮಗೆ ತಿಳಿಸಿ. ಒಂದು ವೇಳೆ ನೀವು ನಿಮ್ಮ ಕನಸಲ್ಲಿ ಪೊಲೀಸರನ್ನು ಅಥವಾ ರಕ್ಷಕ ಭಟರನ್ನು ನೀವು ಸುಮ್ಮನೆ ಹಾಗೆ ನೋಡ್ತಿರೋ ಥರನೋ ಅಥವಾ ಅವರು ಬಂದುಬಿಟ್ಟು ನಿಮ್ಮನ್ನು ಅರೆಸ್ಟ್ ಮಾಡ್ತಿರೋ ಥರನೋ, ನಿಮ್ಮನ್ನು ಸೆರೆ ಹಿಡಿಯೋ ಥರನೋ ಈ ಥರ ನೀವು ನೋಡಿದ್ದೆ ಆದರೆ ಇದು ಒಂದು ಒಳ್ಳೆ ಪಾಸಿಟಿವ್ ಕನಸು ಅಂತಲೇ ಹೇಳ್ಬೋದು. ಮುಂಬರುವ ದಿನಗಳಲ್ಲಿ ನೀವು ಯಾವುದೇ ವಿಷಯದಲ್ಲಾಗಿರ್ಬೋದು ನೀವು ಗೆಲುವನ್ನು ಖಂಡಿತವಾಗ್ಲೂ ಸಾಧಿಸ್ತೀರಾ. ಆದರೆ ನೀವು ಅದಕ್ಕೆ ತಕ್ಕ ಶ್ರಮವನ್ನು ಪಡಬೇಕು, ಅದಕ್ಕೆ ಬೇಕಾದ ಕಷ್ಟಗಳನ್ನು ನೀವು ಎದುರಿಸಬೇಕು. ಇದೆಲ್ಲ ನೀವು ಇಂಥ ಕಷ್ಟಗಳನ್ನು ಇಂಥ ಶ್ರಮವನ್ನು ಪಟ್ಟ ಮೇಲೆ ಮಾತ್ರ ನೀವು ಯಾವ ರೀತಿಯ ಗೆಲುವನ್ನು ಸಾಧಿಸಬೇಕು ಅಂತ ಆಸೆ ಪಡ್ತಾ ಇದ್ದೀರೋ ಅಂಥ ಗೆಲುವನ್ನು ನೀವು ಸಾಧಿಸ್ತೀರಾ ಅಂತ ಈ ಕನಸು ನಿಮಗೆ ಸೂಚನೆ ಕೊಡುತ್ತೆ. ಇದು ತುಂಬ ಒಳ್ಳೆಯ ಕನಸೆ. ಏನಕ್ಕೆ ಅಂತಂದರೆ ತುಂಬ ಜನ ಕಷ್ಟಪಟ್ಟರೂ ಎಷ್ಟು ಶ್ರಮ ಪಟ್ಟರೂ ಅವ್ರಿಗೆ ಗೆಲುವು ಅನ್ನೋದು ಸಿಗೋದೇ ಇಲ್ಲ. ಅಂಥದ್ರಲ್ಲಿ ನೀವು ಕಷ್ಟಪಟ್ಟ ಮೇಲೆ ಶ್ರಮ ಪಟ್ಟ ಮೇಲೆ ನಿಮಗೆ ಗೆಲುವು ಸಿಗತ್ತೆ ಅಂತಂದರೆ ಅದು ಒಳ್ಳೆ ಕನಸು ಅಂತಲೇ ಹೇಳ್ಬೋದು, ಅದು ಒಳ್ಳೆ ವಿಷಯ ಅಂತಲೇ ಹೇಳ್ಬೋದು. ಆದ್ದರಿಂದ ಈ ಕನಸು ನಿಮಗೆ ಕೊಡೋ ಸೂಚನೆ ತುಂಬ ಒಳ್ಳೆಯದು ಅಂತ ನೀವು ಅರ್ಥ ಮಾಡ್ಕೊಬೇಕು. ಅದೇ ಒಂದು ವೇಳೆ ನಿಮ್ಮ ಕನಸಲ್ಲಿ ಒಂದು ಪೊಲೀಸೋ ಅಥವಾ ರಕ್ಷಕ ಭಟರೋ ನಿಮ್ಮನ್ನು ಅಟ್ಟಿಸ್ಕೊಂಡು ಬರ್ತಿರೋ ಥರ ನೀವು ನೋಡಿದೆ ಆದರೆ ಈ ಕನಸು ನಿಮಗೆ ವಾರ್ನಿಂಗ್ ಸಿಗ್ನಲನ್ನು ಕೊಡುತ್ತೆ. ಅಂತಂದರೆ ನಿಮಗೆ ಎಚ್ಚರವಾಗಿರಬೇಕು ಅಂತ ಈ ಕನಸು ನಿಮಗೆ ಸೂಚನೆ ಕೊಡುತ್ತೆ. ಅದೇನಂತಂದರೆ ಮುಂಬರುವ ದಿನಗಳಲ್ಲಿ ನೀವು ಯಾವುದೇ ರೀತಿಯ ಕೆಲಸಗಳನ್ನು ಮಾಡ್ತೀರೋ ಆ ಕೆಲಸಗಳನ್ನು ನೀವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಿ ಮಾಡಬೇಕು. ನೀವು ಯಾವುದೇ ಕಾರಣಕ್ಕೂ ಶಾರ್ಟ್ಕಟ್ಸ್ನ ಹಿಡ್ಕೊಬಾರ್ದು. ನೀವು ಶಾರ್ಟ್ಕಟ್ಸ್ನ ಹಿಡ್ಕೊಂಡು ನೀವು ಕೆಲಸಗಳನ್ನು ಮುಗಿಸ್ಬೇಕು ಅಂತ ಆತರ ಪಟ್ಟರೆ ನಿಮಗೆ ಯಾವುದೋ ಒಂದು ರೀತಿಯಲ್ಲಿ ಸಮಸ್ಯೆಗಳು ಉಂಟಾಗುತ್ತೆ ಅಂತ ಅರ್ಥ. ಆದ್ದರಿಂದ ನೀವು ಯಾವುದೇ ಕೆಲಸಗಳನ್ನು ಮಾಡಿದ್ರೂ ನೀವು ಹುಷಾರಾಗಿ ಆ ಕೆಲಸಗಳನ್ನು ಯಾವ ರೀತಿಯಲ್ಲಿ ಮಾಡಬೇಕೋ ಅದೇ ರೀತಿಯಲ್ಲಿ ಮಾಡಿ. ಯಾವ ರೀತಿಯಲ್ಲಿ ಮಾಡಿದ್ರೆ ಒಳ್ಳೆಯದೋ ಅದೇ ರೀತಿಯಲ್ಲಿ ಮಾಡಿ. ಯಾವುದೇ ಕಾರಣಕ್ಕೂ ನೀವು ಶಾರ್ಟ್ಕಟ್ಸನ್ನು ಹಿಡ್ಕೊಳ್ಳೇಬಾರ್ದು ಅಥವಾ ತಪ್ಪುದಾರಿಗಳನ್ನು ಹಿಡ್ಕೊಂಡು ಆ ಕೆಲಸಗಳನ್ನು ಮುಗಿಸೋಕ್ಕೆ ನೀವು ಪ್ರಯತ್ನ ಮಾಡಬೇಡಿ. ಅದೇ ಒಂದು ವೇಳೆ ನಿಮ್ಮ ಕನಸಲ್ಲಿ ನೀವೇ ಪೊಲೀಸ್ ಆಗಿರೋ ಥರ ನೀವು ನೋಡಿದೆ ಅಂದರೆ ನೀವು ಪೊಲೀಸ್ ಬಟ್ಟೆ ಹಾಕ್ಕೊಂಡಿರೋ ಥರ ಅಥವಾ ನೀವು ಕಳ್ಳರನ್ನ ಹಿಡ್ಕೊಳ್ಳೋಕ್ಕೆ ಚೇಸ್ ಮಾಡ್ತಿರೋ ಥರ ಅಥವಾ ನೀವು ಪೊಲೀಸ್ ಮಾಡೋ ಕೆಲಸಗಳನ್ನು ನೀವು ಮಾಡ್ತಿರೋ ಥರ ಈ ಥರ ನೀವು ನೋಡಿದೆ ಆದರೆ ಇದೂ ತುಂಬ ಒಳ್ಳೆಯ ಕನಸು ಅಂತಲೇ ಹೇಳ್ಬೋದು. ನೀವು ಪ್ರಸ್ತುತ ನಿಮ್ಮ ಜೀವನದಲ್ಲಿ ಒಳ್ಳೆಯ ದಾರಿಯಲ್ಲಿ ನಡೆಯೋದಕ್ಕೆ ನೀವು ತುಂಬ ಒಳ್ಳೆಯ ಪ್ರಯತ್ನಗಳನ್ನು ಮಾಡ್ತಾಯಿದ್ದೀರಾ ಅಂತ ಈ ಕನಸು ನಿಮಗೆ ಸೂಚನೆ ಕೊಡುತ್ತೆ. ನೀವು ಯಾವ ದಾರಿಯಲ್ಲಿ ನಡೀತಾ ಇದ್ದೀರೋ ಆ ದಾರಿ ಕರೆಕ್ಟಾಗಿದೆ ಅಥವಾ ನೀವು ಕೆಲಸಗಳನ್ನು ಯಾವ ರೀತಿಯಲ್ಲಿ ಮಾಡ್ತಾಯಿದ್ದೀರೋ ಆ ರೀತಿಗಳು ತುಂಬ ಕರೆಕ್ಟಾಗಿವೆ ಅಂತ ಈ ಕನಸು ನಿಮಗೆ ಸೂಚನೆ ಕೊಡುತ್ತೆ. ಇದೇ ರೀತಿ ನಿಮ್ಮ ಜೀವನದಲ್ಲಿ ಎಲ್ಲ ಕೆಲಸಗಳನ್ನು ಮಾಡ್ಕೊಂಡು ಹೋಗಿ, ಒಂದಲ್ಲ ಒಂದು ದಿನ ನೀವು ತುಂಬ ದೊಡ್ಡ ಗೆಲುವನ್ನು ಸಾಧಿಸ್ತೀರಾ. ಇಂಥ ಮತ್ತಷ್ಟು ಸಮಾಚಾರಗಳಿಗಾಗಿ ದಯವಿಟ್ಟು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋಲಿ ಮತ್ತೆ ಸಿಗೋಣ. ನಮಸ್ತೆ.